ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಹೊಯ್ಸಳ ವಾಸ್ತುಶಿಲ್ಪದ ಕೈಗನ್ನಡಿ ಅಮೃತಾಪುರ ದೇಗುಲ. ಹೊಯ್ಸಳರ ಕಾಲದ ಅತ್ಯಾಕರ್ಷಕ ಅಮೃತೇಶ್ವರದ ದೇವಾಲಯ ಅಮೃತಾಪುರದಲ್ಲಿದೆ. ಇದು ಕ್ರಿಸ್ತಶಕ 1336ರಲ್ಲಿ ಎರಡನೇ ಬಲ್ಲಾಳನ ಆಳ್ವಿಕೆಯ ಸಂದರ್ಭದಲ್ಲಿ ಆತನ ದಂಡನಾಯಕ ಅಮೃತೇಶ್ವರ ಕಟ್ಟಿಸಿದನೆಂದು ಹೇಳಲಾಗುತ್ತಿದೆ. ಭಾಗವತ, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ವಾಸ್ತುಶಿಲ್ಪಿಗಾರರು ಪ್ರಸ್ತುತಪಡಿಸಿದ್ದಾರೆ. ವಾಸ್ತು ವಿನ್ಯಾಸ ಬೆಳವಾಡಿಯ ದೇಗುಲವನ್ನೇ ಹೋಲುತ್ತದೆ. ಈ ದೇಗುಲದಲ್ಲಿ ಶಿವನನ್ನು ಆರಾಧಿಸಲಾಗುತ್ತದೆ. ಇಲ್ಲಿನ ಶಿವಲಿಂಗವನ್ನು ನೇಪಾಳದಿಂದ ತಂದಿದ್ದೆಂದು ಹೇಳಲಾಗುತ್ತಿದೆ. ಈ ದೇಗುಲದ ವಿಶೇಷವೆಂದರೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುತ್ತವೆ. ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರುವ ಮಕ್ಕಳ ಪರವಾಗಿ ಪೋಷಕರು ಭಗವಂತನನ್ನು ಕೋರಿಕೊಳ್ಳುತ್ತಾರೆ. ಇದು ಎಲ್ಲಿದೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಪುರ ಗ್ರಾಮದಲ್ಲಿ ಈ ದೇವಾಲಯವಿದೆ. ಹೋಗೋದು ಹೇಗೆ ಎಂದರೆ, ಬೆಂಗಳೂರಿನಿಂದ ಬರುವವರು ರೈಲು ಅಥವಾ ಬಸ್ಸಿನಲ್ಲಿ ತರೀಕೆರೆಯಲ್ಲಿ ಇಳಿಯಬೇಕು. ಅಲ್ಲಿಂದ 8 ಕಿಲೋಮೀಟರ್ ತಲುಪಿದರೆ ದೇಗುಲ ಸಿಗುತ್ತದೆ. ಅಮೃತೇಶ್ವರ ದೇಗುಲವು ಚಿಕ್ಕಮಗಳೂರು ಕೇಂದ್ರದಿಂದ 65 ಕಿಲೋಮೀಟರ್, ಶಿವಮೊಗ್ಗದಿಂದ ಸುಮಾರು 40 ಹಾಗೂ ಹಾಸನದಿಂದ ಸುಮಾರು 110 ಕಿಲೋಮೀಟರ್ ಅಂತರದಲ್ಲಿದೆ. ತರೀಕೆರೆಯಿಂದ ಬಹಳಷ್ಟು ಖಾಸಗಿ ಬಸ್ಸುಗಳು, ಮ್ಯಾಕ್ಸಿ ಕ್ಯಾಬ್ಗಳು, ಆಟೋಗಳು ಇವೆ. ವಾಸ್ತುಶಿಲ್ಪದ ಕೈಗನ್ನಡಿಯಲ್ಲಿ ನಿಮ್ಮ ಮುಖವನ್ನು ಒಂದು ಬಾರಿ ನೋಡಿಕೊಳ್ಳಿ. ಅದ್ಭುತ ವಾಸ್ತುಶಿಲ್ಪದ ಆ ಶಿಲ್ಪಕಲೆಗಳ ಚಿತ್ತಾರವನ್ನು ಸವಿಯಲು ಒಂದು ಬಾರಿ ಅಮೃತಾಪುರದ ದೇಗುಲಕ್ಕೆ ಹೋಗಿ ಬನ್ನಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.